1.74 8 ಕಿಲೋಮೀಟ್ರಿಗೆ ಬರೀ 39 ರೂಪೀಸ್. ನೋಡಿ ರಿಟರ್ನ್ ಆರ್ಡ್ರ್ ಬಂದಲ್ಲ, ಅದು ಆರ್ಡ್ರ್ ಕೌಂಟೇ ಇಲ್ಲ. ನೋಡಿ ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ಮಾತ್ರ ಪೆಟ್ರೋಲು, ಅಲ್ಲಿಂದ ರಿಟರ್ನಿಗೆ ಬರೋಕ್ಕಾದ್ರೆ ಪೆಟ್ರೋಲ್ ಇಲ್ಲ, ನೀರು ಹಾಕ್ಕೊಂಡು ಬರ್ತೀವಿ ನಾವು. ಇದೇ ಜಾಗ ಪಿಕಪ್ ಮಾಡ್ಬೇಕಂತ ನಾವು. ಎಲ್ಲ ಕನ್ನಡಿಗರಿಗೆ ಸ್ವಾಗತಂ ಸುಸ್ವಾಗತಂ. ಟೈಮು 7:45 7:45 ಆಗಿದೆ. 7 ಗಂಟೆಗೆ ಆನ್ ಮಾಡಿದ್ದೀನಿ. ಫಸ್ಟ್ನೇ ಆರ್ಡ್ರ್ ಇವಾಗ ಹಾಕಿದ್ದಾನೆ. A to B ಇಂದ 3.5 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಫುಡ್ ರೆಡಿ ಕೊಟ್ಟಿದ್ದಾನೆ. ಪಿಕಪ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಇನ್ಸೆಂಟಿವ್ ಚೇಂಜ್ ಮಾಡಿದ್ದಾನೆ. ಶನಿವಾರ ಭಾನುವಾರ ಸ್ವಲ್ಪ ಚೇಂಜ್ ಮಾಡ್ತಾನೆ. 39 ಆರ್ಡ್ರ್ ಮಾಡಿದ್ರೆ 550 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು ಕೊಟ್ಟಿದ್ದಾನೆ. 40 ಆರ್ಡ್ರ್ ಮಾಡಿದ್ರೆ 2700 ರೂಪಾಯಿ ಅಂತೆ. 44 ಆರ್ಡ್ರ್ ಮಾಡಿದ್ರೆ 3000 ಅಂತೆ. 40 ಆರ್ಡ್ರೇ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಅದರಲ್ಲಿ 44 ಆರ್ಡ್ರ್ ಯಾವ ಥರ ಮಾಡಬೇಕು? ಎರಡರಲ್ಲಿ ಯಾವುದೋ ಮಾಡ್ಕೊಬೋದು ನೀವು. ಅರ್ನಿಂಗ್ಸ್ ಕಡಿಮೆ ಆಗಿದ್ದರೆ, ಆರ್ಡ್ರ್ ಜಾಸ್ತಿ ಆಗಿದ್ದರೆ ಇದು ಓಕೆ. ಅರ್ನಿಂಗ್ ಜಾಸ್ತಿ ಆಗಿ ಆರ್ಡ್ರ್ ಕೊಡೋಕೆ 39 ಆಗಿದ್ದರೆ 550 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನೆ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಇಲ್ಲೇ A to B ಇಂದ ಡ್ರಾಪು 4.5 ಕಿಲೋಮೀಟ್ರ್ ಇದೆ. ನೋಡ್ತಾ ಇರ್ಬೋದು. ಬನ್ನಿ ಡ್ರಾಪಿಗೆ ಹೋಗಿ ಸಿಗ್ತೀನಿ ಬನ್ನಿ. ಫಸ್ಟ್ನೇ ಆರ್ಡರ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದೆ ನೋಡೋಣ ಬನ್ನಿ. ₹80 ಕೊಟ್ಟಿದ್ದಾರೆ. 50 ರೂಪಾಯಿ ಬೋನಸ್ ಅಂತೆ. ನೋಡ್ತಾ ಇರ್ಬೋದು. ಒಂದು ಆರ್ಡ್ರ್ ಆಗಿದೆ. ₹80 ಅರ್ನಿಂಗ್ಸ್ ಆಗಿದೆ. 7 ಗಂಟೆಗೆ ಆನ್ ಮಾಡಿದ್ದು 8 ಗಂಟೆ ಆಯಿತು. ನೋಡ್ತಾ ಇರ್ಬೋದು. ಈಗ ಇನ್ಸ್ಟಾಮಾರ್ಟ್ ಹಾಕಿದ್ದಾನೆ ಗುರು. 3 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಬರೀ 20 24 ರೂಪಾಯಿ ಅಂತ ಅಷ್ಟೇ. ಇವಾಗ ಪಿಕಪ್ ಮಾಡ್ಕೊಂಡೆ. OTP ಗೊತ್ತಾಗಿಲ್ಲಲ್ಲ ಗುರು. ಎಲ್ಲಿ QR ಕೋಡ್ ಐತೆ? 7815 79 7815. ಓಹ್ ಕರೆಕ್ಟಾಗಿದೆ ಬ್ರದರ್. ನೋಡ್ತಾ ಇರ್ಬೋದು. ಇವಾಗ ಜಸ್ಟ್ ಪಿಕಪ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಸಿಸ್ಟಮಲ್ಲಿ QR ಕೋಡ್ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದ್ಮೇಲೆ ಆರ್ಡ್ರ್ ಕೊಡ್ತಾನೆ ಗುರು. ಸ್ಕ್ಯಾನ್ ಮಾಡಿದ ಕೂಡ ಆರ್ಡ್ರ್ ಕೊಟ್ಟ ರೆಡಿ ಇತ್ತು. ಬರೀ 24 ರೂಪಾಯಿ ಕೊಡ್ತಾನೆ ಇದಕ್ಕೆ ಆರ್ಡ್ರಿಗೆ. ಡ್ರಾಪು 2.2 ಕಿಲೋಮೀಟ್ರ್ ಡ್ರಾಪು. ನೋಡ್ತಾ ಇರ್ಬೋದು. ಇವಾಗ ಡೆಲಿವರಿ ಮಾರ್ಕ್ ಮಾಡಿದ್ದೀನಿ. ನೋಡ್ತಾ ಇರೋದು ಬರೀ 24 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಈ ಅಪಾರ್ಟ್ಮೆಂಟಲ್ಲಿ ಊಟ ನೋಡೋದು ಎಲ್ಲ ಡ್ಯೂಟಿ ಮಾಡಿ ಬರೀ 24 ರೂಪಾಯಿ. ಏನೋ ವರ್ಸ್ಟ್ ಗುರು ಇವತ್ತು ಇರ್ಬೋದು. ಟೈಮು 8:57 ಆಗಿದೆ. 9 ಗಂಟೆ ಆಗಿದೆ ಆಲ್ರೆಡಿ. 2 ಅವರ್ ಆಯಿತು ನಾನು ಲಾಗಿನ್ ಆಗಿ. 7 ಗಂಟೆಗೆ ಆನ್ ಮಾಡಿರೋದು ಡ್ಯೂಟಿ ನಾನು. ಬರೀ 104 ರೂಪಾಯಿ ಆಗಿದೆ. ಒಂದು ಫುಡ್ ಆರ್ಡ್ರು, ಒಂದು ಇನ್ಸ್ಟಾಮಾರ್ಟ್ ಆರ್ಡ್ರು. ಇನ್ನೊಂದು ಇನ್ಸ್ಟಾಮಾರ್ಟ್ ಆರ್ಡ್ರ್ ಹಾಕಿದ್ದು ಅದು ರಿಜೆಕ್ಟ್ ಮಾಡಿದ್ದೀನಿ ನಾನು. ಯಾಕಂದರೆ 5 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿ ಬರೀ 24 ರೂಪಾಯಿ ಕೊಡ್ತಾನೆ ಅಷ್ಟೇ. ಅಲ್ಲಿ ಡ್ರಾಪ್ ಮಾಡಿ, ಇಲ್ಲಿ ಯಮಲೂರಾಗ ಡ್ರಾಪ್ ಮಾಡಿ ಅಲ್ಲಿಂದ ಕಾಡು ಬೀಸ್ನಲ್ಲ ಗಂಟ ಖಾಲಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು. ಟೈಮ್ 9:06 ಆಗಿದೆ. ಇವಾಗ ಹಾಕಿದ್ದಾನೆ ಗುರು ಒಂದು ಆರ್ಡರು. ಯಾವುದೋ AD ಕಾಫಿ ಅಂತೆ. ಇದು ಕಂಪ್ನಿ ಒಳಗಡೆ ಇದೆ ಪಿಕಪ್ಪು. ನೋಡ್ತಾ ಇರ್ಬೋದು. 3 ಪಿಕಪ್ ಮಾಡಿದ್ದೀನಿ. ಇದೇ ಕಂಪ್ನಿಯಲ್ಲಿ ಪಿಕಪ್ ಇತ್ತು. ಡ್ರಾಪು 4.9 ಕಿಲೋಮೀಟ್ರ್ ಡ್ರಾಪ್ ಇದೆ. 4.9 4.9 ಕಿಲೋಮೀಟ್ರ್ ಡ್ರಾಪ್ ಇದೆ. ನನ್ಗೊಂದು ಮಾತು ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಸೆಂಟಿಮೆಂಟು ಎಮೋಷನ್ ಇದೆಲ್ಲ ವೇಸ್ಟ್. ನಮ್ಮನ್ನ ಕಾಪಾಡೋದು ಒಂದೇ, ಕಾಸು. ಪ್ರಾಣ ಬಿಟ್ರು ಕಾಸು ಮಾತ್ರ ಬಿಡ್ಬೇಡ. ಡ್ರಾಪ್ ಮಾಡಿದೆ. ಇದೇ ಬಿಲ್ಡಿಂಗಲ್ಲಿ ಟ್ರಿಪ್ ಎಂಡ್ ಮಾಡ್ತಾಯಿದ್ದೀನಿ ನೋಡಿ. ಅರ್ನಿಂಗ್ಸ್ ಎಷ್ಟು ಕೊಟ್ಟಿದ್ದಾನೆ? 79 ರೂಪೀಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆರ್ಡ್ರ್ ಯಾವ್ದು ಆಗ್ತಾನೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಪಿಕಪ್ ಆಯಿತು ಇದೇ ರೆಸ್ಟೋರೆಂಟಲ್ಲಿ. OTP 2735. ಡ್ರಾಪು 4.1 ಕಿಲೋಮೀಟರ್. ಇವಾಗ ಜಸ್ಟ್ ಡ್ರಾಪ್ ಆಯಿತು ಅಪಾರ್ಟ್ಮೆಂಟಲ್ಲಿ. ಅಮೌಂಟ್ ಎಷ್ಟು ಕೊಟ್ಟಿದೆ ನೋಡೋಣ ಬನ್ನಿ. 97 ರೂಪಾಯಿ ಕೊಟ್ಟಿದ್ದಾನೆ. 45 ರೂಪಾಯಿ ಬೋನಸ್ಸು, 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಫಸ್ಟ್ ಟೈಮು. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಬನ್ನಿ. ಹಲೋ. ಹಾಂ ಸರ್, ಹೌದು. ಹಾಂ ಸರ್, ನಾವು ಈ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಸರ್. ಕ್ಯಾನ್ಸಲ್ ಮಾಡಿದ ತಕ್ಷಣ ನಿಮಗೆ ರಿಟರ್ನ್ ಅಡ್ರೆಸ್ ನಿಮ್ಮ ಸ್ವಿಗ್ಗಿ ಆ್ಯಪಲ್ಲಿ ಬಂದುಬಿಡುತ್ತೆ.
ನೀವೆಲ್ಲ ಸ್ಟೋರ್ಗೆ ಹೋಗ್ಬಿಟ್ಟು ರಿಟರ್ನ್ ಮಾಡಬೇಡಿ. ಸ್ಟೋರ್ಗೆ ರಿಟರ್ನ್ ಮಾಡಿದ ತಕ್ಷಣ OTP ಪ್ರೊಸೀಡ್ ಮಾಡಿ ನೀವು ಬೇರೆ ಆರ್ಡರ್ ಮಾಡ್ಬೋದು ಸರ್. ಸರ್ ಏನಾದರೂ ಮಾಹಿತಿ ಬೇಕಾಗಿದೆಯಾ ಸರ್? ಹಾಂ ಸರ್, ಈ ರಿಟರ್ನ್ ಅಮೌಂಟ್ ಎಷ್ಟು ಕೊಡುತ್ತೆ ಅಂತ ಗೊತ್ತಾಗುತ್ತೆ ಏನನ್ನ? ಸರ್ ನಮ್ಮ ಹತ್ರ ಅದು ಆಕ್ಸೆಸ್ ಇಲ್ಲ. ನಿಮಗೆ ಬರೋದು ಹೋಗೋದು ಎರಡಕ್ಕೂ ಸಿಗುತ್ತೆ ಸರ್. ಸರಿನಾ ಸರ್? ಕಸ್ಟಮರು ಸರ್, ಕಸ್ಟಮರ್ ಕಾಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲ ಮಾಡ್ತಿಲ್ಲ ಸರ್. ಓಕೆ ಸರ್, ಕ್ಯಾನ್ಸಲ್ ಮಾಡಿ. ಸರಿ ಸರ್. ಬೇರೆ ಏನಾದರೂ ಮಾಹಿತಿ ಬೇಕಾಗಿದೆಯಾ? ನಮ್ಮ ಐ ಡಿಗೆ ಏನು ಪ್ರಾಬ್ಲಮ್ ಆಗಲ್ಲ? ಇಲ್ಲ ಸರ್, ನಿಮಗೆ ಏನು ತೊಂದರೆ ಇಲ್ಲ ಸರ್. ಓಕೆ, ಕ್ಯಾನ್ಸಲ್ ಮಾಡಿ ಆ ಥರ ಆದರೆ. ಸರಿ ಸರ್. ಶುಭ. ಓಕೆ, ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಸರ್. ಅಯ್ಯೋ, ನಾನು ಕ್ಯಾನ್ಸಲ್ ಗುರು. ಈ 26 ನಿಮಿಷ ನಮ್ಮ ಈ ಕಸ್ಟಮರ್ ಯಾಕೆ ಬುಕ್ ಮಾಡಿ ಹಾಳಾಗೋಗ್ತಾರಣ್ಣ ಇದು. ಮೆಡಿಸಿನ್ ಆರ್ಡ್ರ್ಗಳು ಯಾಕೆ ಬುಕ್ ಮಾಡ್ತಾರಣ್ಣ ಅವರು, ಒಂದು ಗೊತ್ತಾಗಲ್ಲ. ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ಅವರಿಗೆ. ಅರ್ಧ ಗಂಟೆ ಆಯಿತು, 11 ಗಂಟೆಗೆ ಬಂದಿರೋದು ನಾನು ಇಲ್ಲಿ. ಇವಾಗ ಕ್ಯಾನ್ಸಲ್ ಆಗಿದೆ ನೋಡಿ. ಆರ್ಡರ್ ಕ್ಯಾನ್ಸಲ್ಡ್, ರಿಟರ್ನ್ ಟು ಪಿಕಪ್ ಲೊಕೇಶನ್, ಕಂಟಿನ್ಯೂ. 0.74 8 ಕಿಲೋಮೀಟ್ರಿಗೆ ಬರೀ 39 ರೂಪೀಸ್. ವರ್ಸ್ಟ್ ಅಂದರೆ ವರ್ಸ್ಟ್ ಇವನು ರಿಟರ್ನ್ ಆರ್ಡ್ರಿಗೆ. ಎಂಥ ಮೆಂಟಲ್ ಅನ್ಮಗಳು ತಂದು ಗುರು ಇವನು. ಬರೀ 39. ಅಯ್ಯೋ ನಮಗೆ ಕಸ್ಟಮರ್ ಮಾಡಿದ್ರಲ್ಲಿ ದರಿದ್ರದವ್ರು ಕೆಟ್ಟದ ಮಾತು ಬರ್ತಾವೆ ಗುರು. 8 ಕಿಲೋಮೀಟ್ರಿಗೆ ಹತ್ತತ್ರ 140. ಇವಾಗ ರಿಟರ್ನ್ ಆರ್ಡ್ರಿಗೆ ಬರೀ 30 ರೂಪಾಯಿ ಅಂತೆ. 39 ರೂಪಾಯಿ 36 ರೂಪಾಯಿ ಶೋ ಮಾಡಿದೆ ಅಷ್ಟೇ. 8 ಕಿಲೋಮೀಟ್ರ್ ಗುರು. ಅದೇ 8 ಕಿಲೋಮೀಟ್ರಿಗೆ ಒಂದು ಆರ್ಡ್ರ್ ಬಂದರೆ ರಿಟರ್ನ್ ನಮ್ಮ ಜೋನಿಗೆ ಆರ್ಡ್ರ್ ರಿಟರ್ನ್ ಕರ್ಕೊಂಡೋದ್ರೆ 150 200 ರೂಪಾಯಿ ಕೊಡ್ತಾನೆ ಈ ಟೈಮಲ್ಲಿ. ಒಳ್ಳೆ ಬೋನಸ್ ಐತಿ. ಇವು ಬರೀ 39 ರೂಪೀಸ್ ಅಂತೆ. ಈ ಕಸ್ಟಮರ್ ಮಾಡೋದಿರಲಿ ವರ್ಸ್ಟು. ಮತ್ತು ರಾಮದೇವ್ ಮೆಡಿಕಲ್ ಶಾಪಿಗೆ ರಿಟರ್ನ್ ಮಾಡಿದ್ದೀನಿ ಆರ್ಡ್ರ್. ಜಸ್ಟು ನೋಡ್ತಾ ಇರ್ಬೋದು, 8 ಕಿಲೋಮೀಟ್ರಿಗೆ ಬರೀ 39 ರೂಪೀಸ್ ಕೊಟ್ಟಿದ್ದಾನೆ ಅಷ್ಟೇ. ವೇಸ್ಟ್ ಗುರು ಇದು. ಇಲ್ಲಿ ತೋರಿಸ್ತೀನಿ ನೋಡಿ, ಇವತ್ತಿನ ಅರ್ನಿಂಗ್ಸಲ್ಲಿ ನೋಡಿರಿ 142 ರೂಪಾಯಿ ಕೊಟ್ಟಿದ್ದಾನೆ ಇಲ್ಲಿ ಪಿಕಪ್ ಮಾಡಿ ಡ್ರಾಪಿಗೆ ಹೋಗೋಕ್ಕೆ. ಕ್ಯಾನ್ಸಲ್ಡ್ ಆಗಿ ಮತ್ತು ಅಲ್ಲಿಂದ ರಿಟರ್ನ್ ಬರೋಕ್ಕೆ ಬರೀ 39 ರೂಪಾಯಿ. ಇದು ಯಾವ ಥರ ನ್ಯಾಯ ಇದು? ಡ್ರಾಪಿಗೆ 142 ರೂಪಾಯಿ ಅಂತೆ, ರಿಟರ್ನ್ ಸೇಮ್ ಕಿಲೋಮೀಟರೇ 8 ಕಿಲೋಮೀಟ್ರು, ಅದಕ್ಕೆ 39 ರೂಪಾಯಿ ಅಂತೆ. ಎಲ್ಲಿ ಡಿಫ್ರೆಂಟ್ ಹೇಳಿ? ಹಾಂ, ಅಯ್ಯೋ ದೇವ್ರೆ, 113 ರೂಪಾಯಿ ಡಿಫ್ರೆಂಟು. ಭಾಳ ಮೋಸ ಗುರು ಸ್ವಿಗ್ಗಿ. ನೋಡ್ತಾ ಇರ್ಬೋದು, ಟೈಮು 11:47 ಆಗಿದೆ. 8 ಆರ್ಡ್ರ್ ಆಗಿದೆ. 4.27 4.25 ತಾಸು ಲಾಗಿನ್ ಆಗಿದೆ. 622 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ವೇಸ್ಟ್ ಗುರು, ಇವತ್ತು ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ದು ವೇಸ್ಟೇ ನೋಡಿ. ರಿಟರ್ನ್ ಆರ್ಡ್ರ್ ಬಂದಲ್ಲ, ಅದು ಆರ್ಡ್ರ್ ಕೌಂಟೇ ಇಲ್ಲ ನೋಡಿ. 8 ಆರ್ಡ್ರ್ ಆಗಿದೆ ಟೋಟಲ್ಲು. 8 ಆರ್ಡ್ರ್ ಆದರೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, 7 ಆರ್ಡ್ರ್ ಮಾತ್ರ ಟ್ರಿಪ್ಸು ಕೌಂಟ್ ಅಂತ ತೋರಿಸ್ತದೆ. 7 ಆರ್ಡ್ರ್ ಮಾತ್ರ ಕೌಂಟ್ ಆಗಿದೆ. ಹಂಗಂದ್ರೆ ನಾವು ಈಗ ಅದು ಇಲ್ಲಿ ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ಮಾತ್ರ ಪೆಟ್ರೋಲು, ಅಲ್ಲಿಂದ ರಿಟರ್ನಿಗೆ ಬರೋಕ್ಕಾದ್ರೆ ಪೆಟ್ರೋಲ್ ಇಲ್ಲ, ನೀರು ಹಾಕ್ಕೊಂಡು ಬರ್ತೀವಿ ನಾವು. ಇವಾಗ ಈ ರೆಸ್ಟೋರೆಂಟ್ ಬಂದಿದೆ ನೋಡಿ. ಈ ರೆಸ್ಟೋರೆಂಟಲ್ಲಿ ನಮ್ಮ ಪಿಕಪ್ ಮಾಡುವ ಜಾಗ ಯಾವ ಥರ ಇದೆ ತೋರಿಸ್ತೀವಿ ನೋಡಿ. ತೋರಿಸ್ತೀನಿ ನೋಡಿ. ಈ ಸೈಡಿಂದ ಈ ಜಾಗ ನೋಡಿ ಕಾಣ್ತಾ ಇದೆಯಲ್ಲ, ಇದೇ ಜಾಗ ಪಿಕಪ್ ಮಾಡ್ಬೇಕಂತ ನಾವು. ಅಣ್ಣ 3418 ಫುಟಡಿ ನೋಡ್ತಾ ಇದ್ದಾರಲ್ಲ, ಇದೇ ಪಿಕಪ್ ಮಾಡುವ ಜಾಗ. ಬುಕ್ ಮಾಡಿರೋ ಕಸ್ಟಮರಿಗೆ ಬಂದು ತಿನ್ನೋ ಕಸ್ಟಮರಿಗೆ ಈ ಪ್ಲೇಸು ಒಳಗೆ, ಅದೇ ಕಸ್ಟಮರಿಗೆ ನಾವು ಊಟ ತಗೊಂಡೋಗಿ ಕೊಡೋರಿಗೆ ಪಿಕಪ್ ಮಾಡೋ ಜಾಗ ಆ ರೀತಿ. ನೋಡ್ತಾ ಇರ್ಬೋದು, ಟೈಮು 3:51 ಆಗಿದೆ. ಡೆಲಿವರಿ ಕಂಪ್ಲೀಟ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 17 ಆರ್ಡ್ರ್ ಆಗಿದೆ. 8 ಅವರು 32 ನಿಮಿಷ ಲಾಗಿನ್ ಅವರು. 1219 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 7 ಗಂಟೆಗೆ ಆನ್ ಮಾಡಿದ ಮೇಲೆ ಸಿಗ್ತೀನಿ ಮತ್ತೆ. ನೋಡ್ತಾ ಇರ್ಬೋದು, ಟೈಮು 7:40 ಆಗಿದೆ. 7 ಗಂಟೆಗೆ ಆನ್ ಮಾಡಿದ್ದೀನಿ, ಇವಾಗ ಕೊಟ್ಟಿದ್ದಾನೆ ಆರ್ಡ್ರು.
ಯಾವುದು ಮೇಘನ ಫುಡ್ಸ್ ಕೊಟ್ಟಿದ್ದಾನೆ, ಮಲ್ಟಿ ಆರ್ಡರ್ ಕೊಟ್ಟಿದ್ದಾನೆ. ಬನ್ನಿ ಪಿಕಪ್ ಮಾಡಿ ಸಿಗ್ತೀನಿ ಬನ್ನಿ. ಮಲ್ಟಿ ಆರ್ಡ್ರ್ ಹಾಕಿದ, ಮಲ್ಟಿ ಆರ್ಡ್ರ್ ಪಿಕಪ್ ಆಯ್ತು, 2 ಆರ್ಡ್ರು. ಇದೇ ಮೇಘನ ಫುಡ್ಸಲ್ಲಿ ಗಾಡಿ ಪಾರ್ಕಿಂಗೇ ಸಿಗಲ್ಲ ಗುರು. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡ್ತಾಯಿದ್ದೀನಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, ರೈನ್ ಸರ್ಜ್ ಆ್ಯಕ್ಟಿವ್ ಆಗಿದೆ. 102 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 30 ರೂಪಾಯಿ ರೈನ್ ಸರ್ಜು. ನೆಕ್ಸ್ಟ್ ಆರ್ಡ್ರಲ್ಲಿ ಕಿಲೋಮೀಟ್ರು. ಬನ್ನಿ ನೆಕ್ಸ್ಟು ಡ್ರಾಪಿಗೆ ಹೋಗಿ ಸಿಗ್ತೀನಿ. ಜಸ್ಟ್ ಡ್ರಾಪ್ ಆಯಿತು, ಇಲ್ಲೇ ಇತ್ತು 303 ಡೋರ್ ನಂಬರು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, ಮಲ್ಟಿ ಆರ್ಡ್ರಲ್ಲಿ ಇದು 2ನೇ ಆರ್ಡ್ರು. 89 ರೂಪಾಯಿ ಕೊಟ್ಟಿದ್ದಾನೆ. ಮಳೆ ಬರ್ತಾ ಇಲ್ಲ, ಆದರೂ ರೈನ್ ಸರ್ಜ್ ಆ್ಯಕ್ಟಿವ್ ಆಗಿದೆ. ನೋಡ್ತಾ ಇರ್ಬೋದು ಟೈಮ್ 10:24 ಆಗಿದೆ. 25 ಆರ್ಡ್ರು, 12 ಅವರ್ ಲಾಗಿನ್ನು, 2026 ಅರ್ನಿಂಗ್ಸ್ ಆಗಿದೆ. ಇದು ನೋಡಿರಿ, ಒಂದೇ ಒಂದು ಆರ್ಡ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದೆ ನೋಡಿರಿ. 187 ರೂಪಾಯಿ ಮತ್ತು ವಿತ್ 87 ರೂಪಾಯಿ, 274 ರೂಪಾಯಿ ಒಂದೇ ಆರ್ಡ್ರಿ. ಟೋಟಲ್ ಕಿಲೋಮೀಟ್ರ್ 18 ಕಿಲೋಮೀಟ್ರ್ ಇದೆ. ಎಲ್ಲ ಫುಲ್ ಔಟ್ ಆಫ್ ಝೋನಲ್ಲಿ ಇದ್ದೀನಿ ನಾನು ಈ ಪ್ರೆಸೆಂಟೀಗ. ನೋಡ್ತಾ ಇರ್ಬೋದು ಎಷ್ಟೇ ಔಟ್ ಆಫ್ ಝೋನಲ್ಲಿ ಇದ್ದೀನಿ ಅಂತ. ನೋಡಿರಿ ಇಷ್ಟು ಔಟ್ ಆಫ್ ಝೋನಲ್ಲಿ ಇದ್ದೀನಿ ಪ್ರೆಸೆಂಟ್ ನಾನು. ಇಲ್ಲಿರೋದು ನಾನು ಈಗ ಈ ಝೋನಿಗೆ ಖಾಲಿಯಾಗಿ ಹೋಗ್ಬೇಕು. ಈಗ 87 ರೂಪಾಯಿ ರಿಟರ್ನ್ ಅಮೌಂಟೇ ಕೊಟ್ಟಿದ್ದಾನೆ ಇದಕ್ಕೆ. 25 ಆರ್ಡ್ರ್ ಆಗಿದ್ದಾವೆ. ಇನ್ನೊಂದು ಆರ್ಡ್ರ್ ಬೇಕು, ಇನ್ನೊಂದು ಆರ್ಡ್ರ್ ಮಾಡಿದ್ರೆ 300 ರೂಪಾಯಿ ಇನ್ಸೆಂಟಿವ್. ಸಿಗ್ತೀನಿ ಬನ್ನಿ ಆಮೇಲೆ. ನೋಡ್ತಾ ಇರ್ಬೋದು ಟೈಮು 11:18 ಆಗಿದೆ. ಅವಾಗ ಒಂದು ನಿಮಗೆ ಹೇಳಿದ್ನಲ್ಲ 18 ಕಿಲೋಮೀಟ್ರ್ ಡ್ರಾಪ್ ಇತ್ತಂತ. ಅದು ಟೋಟಲ್ಲು 274 ರೂಪಾಯಿ ಕೊಟ್ಟಿದ್ದಾರೆ ರಿಟರ್ನ್ ಅಮೌಂಟ್ ಎಲ್ಲ ಸೇರಿ. ಎಷ್ಟು ಗಂಟೆಗೆ, 10:21ಕ್ಕೆ. ಅದಾದಮೇಲೆ ನಾನು 18 ಕಿಲೋಮೀಟ್ರ್ ಮತ್ತೆ ನಮ್ಮ ಝೋನಲ್ಲೇ ಕಾಲಿಗೆ ಬಂದಿದ್ದೀನಿ. ಬಂದಮೇಲೆ 10:42ಕ್ಕೆ ಒಂದು ಆರ್ಡ್ರ್ ಕೊಟ್ಟು, ಅದು ಐಟಮ್ ಸ್ಟಾಕ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದೆ. ಮತ್ತು ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಗುರು 11:18ಗೆ. ಬನ್ನಿ ಇದು ಆರ್ಡ್ರ್ ಪಿಕಪ್ ಮಾಡಿ ಸಿಗ್ತೀನಿ. ಲಾಸ್ಟ್ನೇ ಆರ್ಡ್ರು 11 ಗಂಟೆಗೆಲ್ಲ ಮನೆಗೆ ಇರಬೇಕಾಗಿತ್ತು. ಈಗ 11 ಗಂಟೆಗೆಲ್ಲ ನೋಡಿ, ಇನ್ನು 11:30 ಆಯ್ತು ಆಲ್ರೆಡಿ, ಇನ್ನೂ ಮುಗ್ದಿಲ್ಲ. ಬನ್ನಿ ಪಿಕಪ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ. ಸರ್, ಎತ್ತರದಲ್ಲಿ ಕೂತ್ಕೊಂಡು ಕಾಗೆ ಹಾಗೆ ಬಾಳೋದಕ್ಕಿಂತ ನೆಲದ ಮೇಲಿದ್ದು ಹಂಸದಾಗ ಬಾಳೋದು ಎಷ್ಟೋ ಮೇಲು ಸರ್. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನಿರೋ ಅಂತಸ್ತಿಗಿಂತ ಹೆಚ್ಚಿನ ಅಂತಸ್ತು ಹೋಗ್ಬೇಕು ಅಂತ ಆಸೆ ಇರುವೇನು? ಸರ್, ನಿಮ್ಮ ದೃಷ್ಟಿಲಿರೋ ಅಂತಸ್ತೇ ಬೇರೆ, ನಮ್ಮ ದೃಷ್ಟಿಲಿರೋ ಅಂತಸ್ತೇ ಬೇರೆ. ನಿಮ್ಮ ದೃಷ್ಟಿನಲ್ಲಿ ಐಶ್ವರ್ಯಕ್ಕೆ, ಪದವಿಗೆ ಬೆಲೆ ಜಾಸ್ತಿ, ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ನಿಮ್ಮ ಅರ್ಥವಿಲ್ಲದ ಪ್ರತಿಷ್ಠೆ ಗೌರವ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಿ ವಾತ್ಸಲ್ಯ ಕೂಡ ಕಳ್ಕೊತೀರ. ನಿಮ್ಮ ಅಂತರಂಗನ ನಿಮ್ ಕೈಯಿಂದಾನೆ ಕೊಲೆ ಮಾಡಿ ಮನುಷ್ಯತ್ವಕ್ಕೆ ಬೆಲೆ ಇಲ್ದಾಗ ಮಾಡ್ತೀರಾ. ಗುರು ಲಾಸ್ಟ್ನ ಆರ್ಡರ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇದೇ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇತ್ತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಲ್ಲ, ಫಸ್ಟ್ ಡ್ಯೂಟಿ ಆಫ್ ಮಾಡಬೇಕು. ನೋಡ್ತಾ ಇರೋದು 11:43 ಆಗಿದೆ ಟೈಮು. ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ 2089 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಲಾಗಿನ್ ಅವರ್ಸು 13.16, 13.5 ತಾಸು ಲಾಗಿನ್ ಆಗಿದೆ. ಆರ್ಡ್ರಸ್ಸು 27 ಆರ್ಡ್ರ್ ಆಗಿದೆ. ನೋಡಿರಿ ಇಲ್ಲಿ ಟ್ರಿಪ್ ನನಗೆ ಇನ್ಸೆಂಟಿವ್ 300 ರೂಪಾಯಿ ಆ್ಯಡ್ ಆಗುತ್ತೆ. ಟೋಟಲ್ ಎಷ್ಟಾಗಿತ್ತಪ್ಪ ಅಂದರೆ ಇವತ್ತು ಅರ್ನಿಂಗ್ಸ್ 2389 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿಂದು. ಇವತ್ತು ಭಾನುವಾರ, ಇವತ್ತಿನ ಇದನ್ನು ಕಡಿಮೆ ಅನ್ಕೊಬೇಕು. ಯಾಕಂದರೆ ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಿದ್ದು ನಾನು. ಇವಾಗ ನೈಟ್ 11:45, 12 ಗಂಟೆ ಅನ್ಕೊರಿ. ಇವಾಗ ಇದನ್ನು ಅರ್ನಿಂಗ್ಸ್ ಫುಲ್ಲು ಕಡಿಮೆ ಗುರು ಇವತ್ತು. ಯಾಕಂದರೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಿದ್ರೆ 8 ಗಂಟೆವರೆಗೆ ಆರ್ಡ್ರೇ ಇದ್ದಿಲ್ಲ. 8 ಗಂಟೆಗೆ ಆರ್ಡ್ರ್ ಕೊಟ್ಟ ಇವತ್ತು. ಆರ್ಡ್ರು ಫುಲ್ಲು ಸ್ಲೋ ಇದ್ದು ಇವತ್ತು. ಮತ್ತು ರಿಟರ್ನ್ ಖಾಲಿಯಾಗಿ ಬಂದೆ, ರಿಟರ್ನ್ ಆರ್ಡ್ರ್ ಕೊಟ್ಟಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.